ಇನ್ನು ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಪೊಲೀಸರ ಜೊತೆಗೆ ಆರ್ ಅಶೋಕ್ ವಾಗ್ವಾದ ಕೂಡ ನಡೆಯಿತು. ಪ್ರತಿಭಟನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅಶೋಕ್ ಕೇಳಿದ್ರು, ಆದರೆ ಅದೇ ಅವಕಾಶ ಕೊಡಲಿಲ್ಲ. ಸೊ ಹಾಗಾಗಿ ಗರಂ ಆಗಿದ್ರು. ಬಿಜೆಪಿ ನಾಯಕರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆಯಿತು. ಕೆಎಸ್ಆರ್ಟಿಸಿ ನಿಲ್ದಾಣದ ಒಳಗಡೆನೆ ಹೋಗೋದಕ್ಕೆ ಅಶೋಕ್ ಪ್ರಯತ್ನ ಪಟ್ಟರು, ಆದರೆ ಅವರಿಗೆ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಪ್ರಯಾಣಿಕರಿಗೆ ತೊಂದರೆ ಮಾಡಲ್ಲ ಅಂತ ಅಶೋಕ್ ಹೇಳಿದ್ರು ಕೂಡ ಬಿಡಲಿಲ್ಲ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ. ಆಗ ಸ್ವಲ್ಪ ವಾಗ್ವಾದ ನಡೀತು. ಕೊನೆಗೆ ಪ್ರಯಾಣಿಕರಿಗೆ ಗುಲಾಬಿ ಹೂಗಳನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್. ಅಂದರೆ ಸಾಂಕೇತಿಕವಾಗಿ ಈ ಥರ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಈ ರೀತಿಯಾಗಿ ವಿನೂತನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನೋಡಿ, ಇದೊಂದು ವಾಗ್ವಾದದ ದೃಶ್ಯ. ಇದು ಆರ್ ಅಶೋಕ್ ಅವರ ವರ್ತನೆ. ಈ ಹಿಂದೆ ಆರ್ ಅಶೋಕ್ ಕೂಡ ಗೃಹ ಮಂತ್ರಿ ಆಗಿದ್ದಂಥವ್ರು. ಈಗ ನೋಡಿ ಎಷ್ಟು ಚೆನ್ನಾಗಿ ವರ್ತನೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅಂತ. ಒಬ್ಬ ಪೊಲೀಸು ಅವ್ರ ಕರ್ತವ್ಯವನ್ನು ಅಲ್ಲಿ ಮಾಡೋದಕ್ಕೆ ಬಂದಿರುವಂತಹ ಪೊಲೀಸ್ ಮೇಲೆ ವಾಗ್ದಾಳಿ ನಡೆಸಿ ತಳ್ಳಾಟ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಆ ಪೊಲೀಸರ ಮೇಲೆ. ನೀನು ಪೊಲೀಸ್ ದೌರ್ಜನ್ಯ ಮಾಡಿದ್ರೆ ಹುಷಾರ್, ಇದೇ ಸರ್ಕಾರ ಇರಲ್ಲ, ನೆಕ್ಸ್ಟ್ ನಮ್ಮ ಸರ್ಕಾರನೂ ಬರುತ್ತೆ, ನಿಮ್ಮೆಲ್ಲರ ಹೆಸರನ್ನ ಬರ್ಕೊಂಡಿದ್ದೀನಿ ಅಂತ. ಅಂದ್ರೆ ಏನು ಅಂದ್ರೆ ಇವ್ರ ಸರ್ಕಾರ ಬಂದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ ನೇರ ಆವಾಜ್ ಇದು. ನೇರ ಬೆದರಿಕೆ ಆಗ್ತಾ ಇದ್ದಾರೆ ಆರ್ ಅಶೋಕ್ ಪೊಲೀಸರ ಮೇಲೆ. ಸೊ ಇದು ಇವತ್ತು ಪ್ರತಿಭಟನೆ ನಡೆಸುವಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ, ಪ್ರತಿಭಟನೆ ಬೇಡ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಪೊಲೀಸರು ವರ್ತನೆ ಕೂಡ ಆರಾಮಾಗೆ ವರ್ತಿಸ್ತಾ ಇದ್ರು. ಪಾಪ ಅಲ್ಲಿರುವಂಥ ಒಬ್ಬ ನೋಡಿ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ರು, ವಯಸ್ಸಾಗಿದೆ, ಅವರು ಅಷ್ಟು ನೀಟಾಗಿ ಹೇಳ್ತಾ ಇದ್ರು, ಇಲ್ಲ ಸರ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಉಳಿದವ್ರು ಚಲವಾದಿ ಸುಮ್ಮನೆ ಇದ್ದಾರೆ, ರವಿ ಅವ್ರು ಸುಮ್ಮನೆ ಇದ್ದಾರೆ, ಆರ್ ಅಶೋಕ್ ಅವರು ಎಗರಾಡ್ತಾ ಇದ್ದಾರೆ. ಅದು ಕೂಡ ಪೊಲೀಸರ ಮೇಲೇನೆ ತಳ್ಳಾಡಿ ನೂಕಾಡಿ ಬನ್ನಿ ಹೊಡೀರಿ ಬನ್ನಿ ನನಗೆ ಅಂತೆಲ್ಲ ಆವಾಜ್ ಆಗ್ತಾ ಇದ್ದಾರೆ. ಇದು ಆರ್ ಅಶೋಕ್ ಅವರು, ಈ ಹಿಂದೆ ಗೃಹ ಮಂತ್ರಿ ಆಗಿದ್ದಂತಹ ಆರ್ ಅಶೋಕ್ ಅವರು ವರ್ತಿಸಿರುವಂಥ ರೀತಿ ಇದು. ನಾನು ಅಪೋಸಿಷನ್ ಲೀಡರು, ಮುಚ್ಚಿದ್ರು ಹುಷಾರು. ಇನ್ನೊಂದ್ಸರಿ ಜನ್ಮದಲ್ಲಿ ಕೊಡು, ಇಲ್ಲಿ ಬರ್ಕೊಡು ನೋಡಿ, ಇನ್ನೊಂದ್ಸರಿ ಹುಷಾರ್.